ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಮಟನ್ ಬಿರಿಯಾನಿ. ಇದು ಹೈದರಾಬಾದಲ್ಲಿ ತುಂಬ ಫೇಮಸ್ ಆಗಿರುವಂತಹ ಬಿರಿಯಾನಿ. ನೋಡಿ, ಹೈದರಾಬಾದಲ್ಲಿ ಎಲ್ಲ ಬಿರಿಯಾನಿ ಅಂದರೆ ತುಂಬಾ ಫೇಮಸ್. ತುಂಬ ಜನರಿಗೆ ಇದು ಗೊತ್ತೂ ಇರ್ಬೋದು. ಬಿರಿಯಾನಿ ತಿನ್ನಲಿಕ್ಕೋಸ್ಕರನೇ ಹೈದರಾಬಾದ್ಗೆ ಅಂತ ತುಂಬ ಜನ ಬರ್ತಾರೆ ಕೂಡ. ನಾನು ಇದಕ್ಕಿಂತ ಮೊದಲು ಚಿಕನ್ ದಮ್ ಬಿರಿಯಾನಿ ಕೂಡ ಇದರಲ್ಲಿ ಶೇರ್ ಮಾಡಿದ್ದೇನೆ. ಅದನ್ನು ನೋಡಲಿಲ್ಲ ಅಂದರೆ ನನ್ನ ಈ ವಿಡಿಯೋ ನೋಡಿದ ಮೇಲೆ ಹೋಗಿ ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಇವತ್ತು ಮಟನ್ ಬಿರಿಯಾನಿ ನಾನಂತೂ ತುಂಬ ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿ ಇರುವ ಸಾಮಗ್ರಿಗಳಿಂದ ಹೇಗೆ ಮಾಡುದು ಅಂತ ಶೇರ್ ಮಾಡಿದ್ದೇನೆ. ನೋಡಿ, ತುಂಬ ಏನು ಅದು ಇದು ಏನು ಬೇಕಂತ ಇಲ್ಲ, ಸಿಂಪಲ್ ಆಗಿ ಮಾಡಿದ್ದೇನೆ. ಜಾಸ್ತಿ ಹೆವಿ ಕೂಡ ಇಲ್ಲ ಈ ಮಸಾಲ. ಬನ್ನಿ ಫ್ರೆಂಡ್ಸ್, ನಾನಿಲ್ಲಿ 1.5 kg ಅಷ್ಟು ಮಟನ್ ತಗೊಂಡಿದ್ದೇನೆ. ನಾನು ಬೋನ್ಲೆಸ್ ಪೀಸ್ ಏನು ತಗೊಂಡಿಲ್ಲ, ಎಲ್ಲ ಬೋನ್ ಇರುವ ಪೀಸಸ್ಸನ್ನೇ ತಗೊಂಡಿದ್ದೇನೆ. ಈ ಥರ ನಾ ಮಟನಲ್ಲಿ ಮಾಡೋದ್ರಿಂದ ಈ ಥರ ಬೋನ್ಲೆಸ್ ಪೀಸಸ್ ಸಿಗುವುದು ಬಹಳ ಕಮ್ಮಿ. ಅದಕ್ಕೋಸ್ಕರ ನಾನು ಈ ಥರ ಪೀಸಸ್ ತಗೊಂಡಿದ್ದು. ನೀವು ಕಮ್ಮಿ ತಗೊಳ್ಳೋದಾದರೆ ಕಮ್ಮಿ ರೈಸ್ ತಗೊಂಡು ಕಮ್ಮಿಯಲ್ಲಿ ಕೂಡ ಮಾಡ್ಬೋದು. ಈಗ ಇದು ನಮಗೆ ಇದನ್ನು ಬೇಯಿಸ್ಲಿಕ್ಕೆ ಏನೂ ಇಲ್ಲ ಈ ದಮ್ ಬಿರಿಯಾನಿಯಲ್ಲಿ, ಮಟನ್ ದಮ್ ಬಿರಿಯಾನಿಯಲ್ಲಿ. ಖಾಲಿ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೋಸ್ಕರ ಮಾತ್ರ ಮಟನನ್ನು. ಈಗ ಈ ಮಟನ್ಗೆ ನಾನು ಗಾರ್ಲಿಕ್ ಜಿಂಜರ್ ಪೇಸ್ಟು ಒಂದು 4-5 ಸ್ಪೂನ್ ಹಾಕ್ತಾ ಇದ್ದೇನೆ. ಸಣ್ಣ ಸ್ಪೂನ್ ಆಗಿರೋದ್ರಿಂದ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿದ್ದೇನೆ. ಇದಕ್ಕೆ ನಾನೇನು ಜಾಸ್ತಿ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತಾ ಇಲ್ಲ. ನಿಮ್ಗೆ ಇಷ್ಟ ಅಂತಂದರೆ ಬಿರಿಯಾನಿ ಮಸಾಲ, ಗರಂ ಮಸಾಲ ನಿಮ್ಮ ಇಷ್ಟ ಪ್ರಕಾರ ನೀವು ಆ್ಯಡ್ ಮಾಡ್ಕೊಳ್ಬೋದು. ಈಗ ಇದಕ್ಕೆ ನಾನು ಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ. ಮೆಣಸಿನ ಪುಡಿ ನೀವು ಎಷ್ಟು ಮಟನ್ ತಗೊಳ್ತೀರಾ ಅದರ ಪ್ರಕಾರ ನೀವು ಖಾರ ನೋಡಿ ಹಾಕಬೇಕು. ಜಾಸ್ತಿ ಖಾರ ತಿನ್ನುವುದಾದರೆ ಖಾರ ಹಾಕ್ಕೊಳ್ಳಿ. ನಾನಿಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಕಮ್ಮಿ ಖಾರ ತಿನ್ನೋದ್ರಿಂದ, ಯಾವಾಗಲೂ ನನ್ನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೇನೆ ನಮ್ಮ ಮನೆಯಲ್ಲಿ ಕಮ್ಮಿ ಖಾರ ತಿನ್ನೋದ್ರಿಂದ ನಾನು ಮೆಣಸಿನ ಪುಡಿ ಕಮ್ಮಿ ಹಾಕಿದ್ದೇನೆ ಅಂತ. ಹಾಗೂ ಇಲ್ಲಿ ಅರಿಶಿನ ಹುಡಿ ಕೂಡ ಹಾಕ್ತಾ ಇದ್ದೇನೆ. ಇದು ಗರಂ ಮಸಾಲ ಪುಡಿ. ನಾನಿದು ಮನೆಯಲ್ಲೇ ಮಾಡಿದಂಥ ಗರಂ ಮಸಾಲ ಪುಡಿ. ನೀವು ಹೊರಗಿನಿಂದ ಬಿರಿಯಾನಿ ಮಸಾಲ ಹಾಕೋದಾದರೆ ಗರಂ ಮಸಾಲ ಬದಲಿಗೆ ಬಿರಿಯಾನಿ ಮಸಾಲ ಕೂಡ ಹಾಕ್ಬೋದು. ಚಿಕನ್ ಅದು ಮಾಡೋದಾದರೆ ನೀವು ಚಿಕನ್ ತಂದೂರಿ ಮಸಾಲ, ಚಿಕನ್ ಮಸಾಲ ಅದು ಕೂಡ ಹಾಕ್ಬೋದು. ಹೀಗೆ ಇದಕ್ಕೆ ನಾನು ಈ ಥರ ಇಡೀ ಆದಂತಹ ಗರಂ ಮಸಾಲ ಹಾಕ್ತಾ ಇದ್ದೇನೆ. ಅದೇ ಲವಂಗ, ಪಲಾವ್ ಎಲೆ ಹಾಗೂ ನಮ್ಮ ಸ್ಟಾರದ್ದು ಗರಂ ಮಸಾಲ. ನಿಮ್ಮ ಇಷ್ಟ ಪ್ರಕಾರ ನಿಮಗೆ ಯಾವುದು ಗರಂ ಮಸಾಲ ಬೇಕೋ ಅದನ್ನೆಲ್ಲ ನೀವು ಆ್ಯಡ್ ಮಾಡಿ. ಗರಂ ಮಸಾಲ ಕಮ್ಮಿ ತಿನ್ನೋದಾದರೆ ಗರಂ ಮಸಾಲ ಕಮ್ಮಿ ಕೂಡ ಆ್ಯಡ್ ಮಾಡಬಹುದು. ಇದೆಲ್ಲ ಗರಂ ಮಸಾಲ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ತುಂಬಾ ಈಸಿ, ದಮ್ ಬಿರಿಯಾನಿ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಇದು ಬೇಯಬೇಕಲ್ವಾ, ಈ ಮಟನ್ ಎಲ್ಲ ಬೇಗ ಬೇಯೋದಿಲ್ಲ. ಈ ಥರ ನಮಗೆ ಮ್ಯಾರಿನೇಟ್ ಆಗುವಾಗ ದಮ್ ಕೊಡುವಾಗ ಇದರಲ್ಲಿ ಬೇಯೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಇದೊಂದು ಟ್ರಿಕ್ ನೋಡಿ, ಅಂದರೆ ಟಿಪ್ಸ್ ನೋಡಿ. ನಾವು ಈ ಥರ ಮಟನ್ ಎಲ್ಲ ಈ ಥರ ನಮಗೆ ಮ್ಯಾರಿನೇಟ್ ಆಗಬೇಕಂದ್ರೆ ಕುಕ್ಕರಲ್ಲಿ ಹಾಕದೇನೆ ಈ ಪಪ್ಪಾಯವನ್ನು ಸ್ವಲ್ಪ ಈ ಥರ ಗ್ರೇಟ್ ಮಾಡಿ ಹಾಕಬೇಕು ನೋಡಿ. ಇಲ್ಲದ್ರೆ ಕಾಯಿ ಪಪ್ಪಾಯ ಉಂಟಲ್ವಾ, ಅದನ್ನು ನಾವು ಗ್ರೈಂಡ್ ಮಾಡಿ ಫ್ರೀಝರಲ್ಲಿ ಇಟ್ಟು ಕೂಡ ನಮಗೆ ಈ ಥರ ಮಟನ್ ಎಲ್ಲ ಮಾಡುವಾಗ, ಈ ಥರ ದಮ್ ಬಿರಿಯಾನಿ ಎಲ್ಲ ಮಾಡುವಾಗ ಕುಕ್ಕರಲ್ಲಿ ವಿಸಿಲ್ ತೆಗೆಯದೇನೆ ಸ್ವಲ್ಪ ಈ ಕಾಯಿ ನಾವು ಪಪ್ಪಾಯವನ್ನು ಪೇಸ್ಟ್ ಹಾಕಿದರೆ ಸಾಕು, ಚೆನ್ನಾಗಿ ಅಲ್ಲಿಗೆ ಸಾಫ್ಟ್ ಆಗ್ತದೆ. ಇಲ್ಲಿ ಈಗ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಸಿಮೆಣಸು, ಒಂದು ಈರುಳ್ಳಿ, ಉಪ್ಪು ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿಕೊಂಡು ಬರೋಣ. ನೋಡಿ, ಇದನ್ನೆಲ್ಲ ಈ ಪೇಸ್ಟನ್ನು ಕೂಡ ಈಗ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ, ಒಂದು ಮುಟ್ಟಿಯಷ್ಟು. ಪುದೀನ ಇಷ್ಟ ಅಂದರೆ ಪುದೀನ ಕೂಡ ಹಾಕಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಪುದೀನ ಅಂದರೆ ಮುಖ ಒಂಥರ ಮಾಡ್ತಾರೆ ಮಕ್ಕಳೆಲ್ಲ, ಪುದೀನ ಅದು ಸ್ಮೆಲ್ಲಿಗೆ. ನಾನು ಹಾಕ್ತಾ ಇಲ್ಲ, ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ಈಗ ಇದಕ್ಕೆ ನಾನು 1/2 ಲೀಟರ್ ಮೊಸರು ಕೂಡ ಹಾಕ್ತಾ ಇದ್ದೇನೆ. ನೋಡಿ, ದಪ್ಪಗಿರುವಂತಹ ಮೊಸರು ಹಾಕ್ತಾ ಇರೋದು. ಇದು ನಾನು ಮಟನ್ ಸ್ವಲ್ಪ ಜಾಸ್ತಿ ತಗೊಂಡಿರೋದ್ರಿಂದ ಮೊಸರು ಹಾಕ್ತಾ ಇದ್ದೇನೆ ಜಾಸ್ತಿನೇ, ಒಂದು 1/2 ಲೀಟರ್ ಅಷ್ಟು. ಈಗ ಇದನ್ನೆಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಬೇಕು. ನಾನಿಲ್ಲಿ ತಗೊಂಡಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಉಪ್ಪಿತ್ತು, ಅದಕ್ಕೋಸ್ಕರ ನಾನು ಉಪ್ಪನ್ನು ನೋಡಿ ಹಾಕ್ತಾ ಇದ್ದೇನೆ. ಹಾಗೂ ನಾನು ಹಸಿಮೆಣಸು ಹಾಗೂ ಈರುಳ್ಳಿಯನ್ನು ಗ್ರೈಂಡ್ ಮಾಡುವಾಗ ಕೂಡ ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡಿದ್ದೇನೆ. ಈಗ ಅದನ್ನು ಮ್ಯಾರಿನೇಟ್ ಆಗಲಿಕ್ಕೋಸ್ಕರ ಒಂದು 1 ಗಂಟೆಯಷ್ಟು ಕಾಲ ಇಡೋಣ. ನಿಮ್ಮ ಜೊತೆ ಜಾಸ್ತಿ ಟೈಮ್ ಇದ್ದರೆ ನೀವು ಬೆಳಿಗ್ಗೆನೆ ಮಸಾಲ ಹಾಕಿ ಮಧ್ಯಾಹ್ನ ತನಕನೂ ಇಡಬಹುದು. ನಾನು ಇಲ್ಲಿ ಪಪ್ಪಾಯ ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಇದು ಸಾಫ್ಟ್ ಆಗ್ತದೆ. ಅದಕ್ಕೋಸ್ಕರ ನಾನು ಬೇಗ ಇಲ್ಲಿ ಅರ್ಜೆಂಟಲ್ಲಿ ಮಾಡ್ತಾ ಇರೋದು. 1-1.5 ಗಂಟೆ ಅಷ್ಟೇ ಇಟ್ಟಿದ್ದೇನೆ. ನೋಡಿ, ನಾನು ಅರ್ಧ ಗಂಟೆಗಿಂತ ಜಾಸ್ತಿ ಇಟ್ಟಿದ್ದೇನೆ, ಅಂದರೆ 1-1.5 ಗಂಟೆ ಇಟ್ಟಿದ್ದೇನೆ ಅನಿಸ್ಬೋದು. ಈಗ ಇಲ್ಲಿ ಒಂದು 4 ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಮಗೆ ಇದು ಒಳ್ಳೆ ಬಾದಾಮಿ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಕೂಡ ನೋಡಿ, ನಾವು ಬಿರಿಯಾನಿಗೆ ಇದನ್ನೇ ಯೂಸ್ ಮಾಡಲಿಕ್ಕಿರುವುದು. ಈ ಥರ ನಮ್ಮ ಇಲ್ಲಿ
ಈರುಳ್ಳಿ ಅಂತೂ ಈಗ ಫ್ರೈ ಆಗಿದೆ ನೋಡಿ ಚೆನ್ನಾಗಿ. ಇದನ್ನು ಈಗ ಫ್ರೀಝರಲ್ಲಿ ಇಡ್ತೇನೆ. ಫ್ರೀಝರಲ್ಲಿ ಇಡುವುದರಿಂದ ಇದು ಏನಾಗ್ತದೆ ಅಂದರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗ್ತದೆ ನೋಡಿ. ಈ ಥರ ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ನಮಗೆ ಇದಕ್ಕೆ ಈಗ ಆಯಿಲ್ ಹಾಕ್ಲಿಕ್ಕೆ ಇರುವುದು, ಅಲ್ಲಿ ನಾವು ಆನಿಯನ್ ಫ್ರೈ ಮಾಡಿದಂತಹ ಆಯಿಲ್ ಉಂಟಲ್ವಾ, ಅದನ್ನೇ ಇದಕ್ಕೆ ಸೇರಿಸಲಿಕ್ಕೆ ಇರುವುದು. ಈಗ ನಾನು ಇದು ಸ್ವಲ್ಪ ಈರುಳ್ಳಿಯನ್ನು ಸೈಡಲ್ಲಿ ಇಡ್ತೇನೆ, ಬಿರಿಯಾನಿಗೆ ಯಾರಿಗಾದ್ರೂ ಮೇಲಿಂದ ಹಾಕಿ ಕೊಡಬೇಕಾದ್ರೆ ಕೊಡ್ಬೋದು ಅಂತ. ಈಗ ಈ ಥರ ನಾವು ಫ್ರೀಝರಲ್ಲಿ ಇಟ್ಟು ಒಂದು 10 ನಿಮಿಷದ ಮೇಲೆ ಈರುಳ್ಳಿಯನ್ನು ತೆಗೆದು ಈ ಥರ ಹುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ನಾನಿದು ವಿತೌಟ್ ಕಲರ್ ಅದು ಮಾಡ್ತಾ ಇರೋದು. ಕಲರೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತದೆ ಬಿರಿಯಾನಿ, ಆದರೆ ಕಲರಲ್ಲಿ ಎಂತ ಬೆನಿಫಿಟ್ ಇಲ್ಲ, ಸುಮ್ಮನೆ ಅದು ಹೊಟ್ಟೆಗೆಲ್ಲ ಒಳ್ಳೇದಲ್ಲ ಅಂತ ನಾನು ಕಲರ್ ಹಾಕೋದಿಲ್ಲ. ಕಲರ್ ಹಾಕಿದ್ರೇನು ಟೇಸ್ಟೇನು ಬರುವುದಿಲ್ಲ, ಅದಕ್ಕೋಸ್ಕರ ಕಲರ್ ಹಾಕದೇನೆ ನಾನು ಈ ಬಿರಿಯಾನಿ ಎಲ್ಲ ಮಾಡೋದು. ಈಗ ಈರುಳ್ಳಿ ಫ್ರೈ ಹಾಕಿದ ಮೇಲೆ ಕೂಡ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗ್ತದೆ ಅಂದರೆ, ನೀವು ಈ ಥರ ಗಟ್ಟಿ ಇರುವಂತಹ ಏನಾದರೂ ಮಟನ್ ಚಿಕನ್ ಎಲ್ಲ ತಗೊಂಡ್ರೆ ಈ ಥರ ಸ್ವಲ್ಪ ಪಪ್ಪಯ್ಯದ್ದು ಪೇಸ್ಟ್ ಹಾಕಿದರೆ ಸಾಕು. ಈಗ ಇದು ಎಣ್ಣೆ ಕೂಡ ತಣ್ಣಗಾಗಿದೆ. ಆಮೇಲೆ ಇದರಲ್ಲಿ ನನಗೆ ಎಷ್ಟು ಬೇಕೋ ಅಂದಾಜು ಪ್ರಕಾರ ಇದರಲ್ಲಿ ಇದ್ದ ಎಣ್ಣೆಯನ್ನು ಕೂಡ ಆ್ಯಡ್ ಮಾಡ್ತೇನೆ. ಹಾಗೂ ಇದರಲ್ಲಿ ಸ್ವಲ್ಪ ಆಯಿಲನ್ನು ನಾನು ಬಾಕಿ ಇಡ್ತೇನೆ ಬಾಣಲೆಯಲ್ಲೇ, ಅದು ಆಮೇಲೆ ಮೇಲೆ ರೈಸ್ನ ಮೇಲೆ ಹಾಕ್ಲಿಕ್ಕೆ ಉಂಟು, ಅದಕ್ಕೋಸ್ಕರ ಇಷ್ಟು ಎಣ್ಣೆಯನ್ನು ಇಡ್ತೇನೆ ನಾನು. ಆಮೇಲೆ ನಮಗೆ ಬಿರಿಯಾನಿ ದಮ್ ಕೊಡುವಾಗ ಅದರ ಮೇಲ್ಗಡೆ ಹಾಕ್ಲಿಕ್ಕೆ ಉಂಟು, ಅದಕ್ಕೋಸ್ಕರ. ಈಗ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ಲೆ ಮೇಲಂತೂ ಇಷ್ಟೊಂದು ಚೆನ್ನಾಗಿ ಪರಿಮಳ ಬರ್ತಾ ಉಂಟು. ನಮ್ಮ ಬಿರಿಯಾನಿಯದ್ದು ಪರಿಮಳ ಈ ಮಸಾಲದಲ್ಲಿ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಉಂಟು. ಈಗ ಇದರ ಮೇಲೆ ಸ್ವಲ್ಪ ಒಂದು ನಿಂಬೆ ರಸವನ್ನು ಕೂಡ ಹಾಕ್ತೇನೆ. ನೀವು ನಾನು ಹೇಳಿದ ಥರನೇ ಈ ಥರನೇ ಮಾಡಿದರೆ ನಿಮ್ಮ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿ ಬರ್ಬೋದು. ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪನೇ ಮಾಡಿ ಟ್ರೈ ಮಾಡಿ. ಈಗ ಇಲ್ಲಿ ನಾನು ಇದರ ರೈಸ್ ಬೇಯಲಿಕ್ಕೋಸ್ಕರ ನೀರಿಟ್ಟಿದ್ದೇನೆ, ಅದಕ್ಕೋಸ್ಕರ ಈಗ ಇದರಲ್ಲಿ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೇನೆ. ನಿಮಗೆ ಯಾವ ಗರಂ ಮಸಾಲೆ ಇಷ್ಟ ಸ್ವಲ್ಪ ಅದನ್ನು ಆ್ಯಡ್ ಮಾಡಿಕೊಳ್ಳಿ. ನಮ್ಮ ರೈಸಲ್ಲಿ ಕೂಡ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ, ಅದಕ್ಕೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನೀವು ಎಷ್ಟು ನಿಮ್ಮ ಅಂದಾಜು ಪ್ರಕಾರ ನೀವು ಅಕ್ಕಿ ಬೇಯಿಸುವಾಗ ಹಾಕ್ತೀರಾ ಆ ಥರನೇ ಉಪ್ಪು ಹಾಕ್ಕೊಳ್ಬೇಕು ನೋಡಿ. ಈ ಗರಂ ಮಸಾಲೆ, ಈ ಪಲಾವ್ ಎಲೆ, ಸ್ವಲ್ಪ ಶಾಯಿ ಜೀರಾ, ಲವಂಗ ಎಲ್ಲ ಹಾಕೋದ್ರಿಂದ ನಮ್ಮ ಅಕ್ಕಿಯಲ್ಲಿ ಬೇಯ್ದಂತಹ ಅಕ್ಕಿಯಲ್ಲಿ ಕೂಡ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ. ಈಗ ನಮ್ಮ ನೀರು ಕೂಡ ಚೆನ್ನಾಗಿ ಕುದೀತಾ ಉಂಟು. ಕುದೀತಾ ಇರುವಾಗ ನಾನಿಲ್ಲಿ ಈ ರೈಸನ್ನು ಹಾಕ್ತೇನೆ. ನಾನಿಲ್ಲಿ ನಮ್ಮ ಡೈಲಿ ಯೂಸ್ ಮಾಡುವಂತಹ ಸೋನಾ ಮಸೂರಿ ರೈಸ್ ತಗೊಂಡಿದ್ದು. ಬಾಸ್ಮತಿ ರೈಸಲ್ಲಿ ತಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರ್ತದೆ. ಇದರಲ್ಲಿ ಕೂಡ ಮಾಡ್ಬೋದು ಸೋನಾ ಮಸೂರಿಯಲ್ಲಿ ಕೂಡ. ಬಾಸ್ಮತಿಯಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣ್ತದೆ, ಹಾಗೂ ಹೊರಗಿನ ಥರ ಸೇಮ್ ರೈಸ್ ಎಲ್ಲ ಅದೇ ಥರ ಇರ್ತದಂತ ಟೇಸ್ಟ್. ಇದರಲ್ಲಿ ಕೂಡ ಹೋಟೆಲ್ ಥರನೇ ಇರ್ತದೆ. ಅಲ್ಲಿ ಸ್ವಲ್ಪ ಹೆವಿಯಾಗಿ ಮಾಡ್ತಾರೆ ಸ್ಯಾಫ್ರಾನ್ ಎಲ್ಲ ಹಾಕಿ. ನಾನು ಅಷ್ಟೊಂದು ಹೆವಿಯಾಗಿ ಮಾಡ್ತಾ ಇಲ್ಲ, ಸಿಂಪಲ್ಲಾಗಿ ಮನೆಯಲ್ಲಿ ಇದ್ದಂತಹ ಸಾಮಗ್ರಿಗಳಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಎಲ್ಲರ ಮನೆಯಲ್ಲಿ ಎಲ್ಲನೂ ಇರಬೇಕಂತಾನೇ ಇಲ್ಲಲ್ವಾ, ಅದಕ್ಕೋಸ್ಕರ ಸಿಂಪಲ್ಲಾಗಿ ಶೇರ್ ಮಾಡಿದ್ದೇನೆ. ಈಗ ಇಲ್ಲಿ ನಮ್ಮ ರೈಸ್ ಅಂತೂ 70% ರೆಡಿ ಆಗಿದೆ. 70% ರೆಡಿ ಆದಮೇಲೆ ಇದರ ನೀರನ್ನೆಲ್ಲ ಸೋಸ್ಕೊಳ್ಬೇಕು. ಆಮೇಲೆ ಈ ಮಸಾಲ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಂಥ ಮಸಾಲೆಯ ಮೇಲೆ ಎಲ್ಲ ರೈಸನ್ನು ಹಾಕೋಣ ನೋಡಿ. ಈ ಥರ ನಿಮಗೆ ಕಲರ್ ಇಷ್ಟ ಅಂದರೆ ನೀವು ಇದರ ಮೇಲೆ ಸ್ವಲ್ಪ ಕಲರ್ ಕೂಡ ಹಾಲಿನಲ್ಲಿ ಕಲಸಿ ಹಾಕೊಳ್ಳಿ, ನಿಮಗೆ ಯಾವ ಇಷ್ಟದ ಕಲರ್ ಅದನ್ನು. ಈಗ ಇದನ್ನು ಈ ಥರ ನಾನು ದಮ್ಗೋಸ್ಕರ ಇಡ್ತೇನೆ ನೋಡಿ. ಮೇಲಿಂದ ನಾವು ಎಣ್ಣೆಯಲ್ಲಿ ಉಳಿಸಿಟ್ಟಿದ್ದೇವೆ ಅದನ್ನು ಕೂಡ ಹಾಕಬೇಕು. ತುಪ್ಪ ಹಾಕೋದಾದರೆ ತುಪ್ಪವನ್ನು ಕೂಡ ಆ್ಯಡ್ ಮಾಡಿ. ತುಪ್ಪ ಹಾಕಿದರೆ ಇನ್ನೂ ಕೂಡ ತುಂಬ ಚೆನ್ನಾಗಿರ್ತದೆ. ತುಪ್ಪ ಪರಿಮಳ ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ಅಲ್ಲಿ ಇಟ್ಟಂತಹ ಎಣ್ಣೆಯನ್ನು ಕೂಡ ನಾನು ಇದರಲ್ಲಿ ಹಾಕಿದ್ದೇನೆ. ಅದು ಸ್ವಲ್ಪ ಮಿಸ್ ಆಯಿತು ಅಂತ ಅನಿಸ್ಬೋದು, ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಈಗ ನಮ್ಮ ದಮ್ ಬಿರಿಯಾನಿ ಒಂದು 10-15 ನಿಮಿಷ ಆದಮೇಲೆ ಅಂತೂ ರೆಡಿ ಆಗಿದೆ ನೋಡಿ. ಇದು ಕಲರ್ ಹಾಕಿದರೆ ನಿಮಗೆ ಇನ್ನೂ ಚೆನ್ನಾಗಿದ್ದು ಕಾಣ್ತಾ ಇತ್ತು ಈ ರೈಸಲ್ಲಿ ಎಲ್ಲ ಕಲರ್. ಇದು ಕಲರ್ ಹಾಕೋದ್ರಿಂದ ಈ ಥರ ಕಾಣಿಸ್ತಾ ಇದೆ. ಟೇಸ್ಟ್ನಂತೂ ಹೇಳೋದು ಬೇಡ, ತುಂಬ ಚೆನ್ನಾಗಿದೆ. ಇದರ ಮೇಲೆ ಬೇಕಂದರೆ ನಿಮಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೂ ನಾವು ಫ್ರೈ ಮಾಡಿದಂಥ ಆನಿಯನ್ ಇದನ್ನೆಲ್ಲ ಹಾಕ್ಬೋದು. ನಮ್ಮ ಮಟನ್ ಕೂಡ ತುಂಬ ಚೆನ್ನಾಗಿ ಬೇಯ್ದಿದೆ. ಈ ಥರ ನೀವು ಪಪ್ಪಾಯ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೇಯ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಂತಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಹಾಗೂ ನಾನು ಇದರಲ್ಲಿ ಚಿಕನ್ ದಮ್ ಬಿರಿಯಾನಿ ಕೂಡ ಹಾಕಿದ್ದೇನೆ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಇನ್ನೊಮ್ಮೆ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ.